ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಕೋರ್ತಾ 5/3/2025ಕ್ಕೆ ನಡೆಯಲಿರ್ತಕ್ಕಂಥ ದ್ವಿತೀಯ PUC ರಾಜ್ಯಶಾಸ್ತ್ರ ಪರೀಕ್ಷೆಗೆ ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅನ್ಸುತ್ತೆ ಒಂದು 50ಕ್ಕಿಂತ ಹೆಚ್ಚು ಅಂಕಗಳ ಪ್ರಶ್ನೆಗಳು ಇಲ್ಲಿ ಬರ್ತವೆ. ಸೊ ಚೆನ್ನಾಗಿ ಕ್ವಶನ್ ಪೇಪರ್ಸ್ಗಳನ್ನು ಕೂಡ ಹಾಕಿದ್ದೀವಿ, ಅದನ್ನು ಕೂಡ ನೋಡಿ. ಈ ಕ್ವಶನ್ ಪೇಪರ್ಗಳನ್ನು ಹೋಗುವಾಗ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಹೋಗಿ, ಇಲ್ಲಿಂದ ಬರ್ತವೆ. ಇದಕ್ಕಿಂತ ಮುಂಚೆ ನಾವು ನಿಮಗೆ ಕನ್ನಡದಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಕೊಟ್ಟಿದ್ದೀವಿ, ಬಿಸ್ನೆಸ್ ಸ್ಟಡಿಯಲ್ಲಿ ಕೊಟ್ಟಿದ್ದೀವಿ, ಎಜುಕೇಷನಲ್ಲಿನೂ ಕೂಡ ಕೊಟ್ಟಿದ್ದೀವಿ. ಅಲ್ಲಿ ನೋಡಿ ನಮ್ಮ ಕ್ವಶನ್ಸ್ಗಳು ಬಂದಿದ್ದಾವೆ ಇಲ್ಲ ಅನ್ನೋದನ್ನು ವಿಶ್ವಾಸ ಇಟ್ಟಾದರೂ ಈ ವಿಡಿಯೋಗಳನ್ನು ವಾಚ್ ಮಾಡಿ, ಖಂಡಿತವಾಗಿ ಬರ್ತವೆ. ಸ್ವಲ್ಪ ಚೆನ್ನಾಗಿ ಓದಬೇಕು ಅಷ್ಟೇ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತೀನಿ. ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಮುಂದಿನ ಎಲ್ಲ ವಿಷಯಗಳ 2 ಸೆಟ್ ಕ್ವಶನ್ ಪೇಪರ್ಗಳು, ಕೀ ಆನ್ಸರ್ ಜೊತೆಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಪೇಪರ್ಗಳು ಬಂದೇ ಬರ್ತವೆ. ಮರು ಮತದಾನದ ಬಗ್ಗೆ ನೋಡ್ಕೊಂಡೋಗಿ. ಸೊ ಮರು ಮತದಾನದಲ್ಲಿರ್ತಕ್ಕಂಥ ನಿಯಮಗಳ ಬಗ್ಗೆ ಪ್ರಶ್ನೆ ಬಂದಿತ್ತು. ವಿಶ್ವ ಪರಿಸರ ದಿನಾಚರಣೆ ಯಾವಾಗ ಆಚರಿಸ್ತಾರೆ ಅಂತ ಕೇಳಿದ್ದಾರೆ. ಲಿಬಿಯಾದ ನಿರಂಕುಶಾಧಿಕಾರಿ ಹೆಸರೇನು? ಇನ್ನು ಇದು ಯಾವ ಸಂಘಟನೆ ಇದೆ ಅಂತ ಕೇಳಿದ್ದಾರೆ. ಸೊ ಯುದ್ಧವೆಂಬ ವಿಧ್ವಂಸಕಾರಿ ಪ್ರವೃತ್ತಿಯಿಂದ ರಕ್ಷಿಸ್ತದೆ ಅಂತ ಕೇಳಿದರು, ವಿಶ್ವಸಂಸ್ಥೆ ಬರ್ತದೆ. ಆಮೇಲೆ ಇಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದವರಿದ್ದಾರೆ. ಸೊ ಯಾವ ಒಪ್ಪಂದಕ್ಕೆ ಯಾರ್ಯಾರು ಸಹಿ ಹಾಕಿದ್ರು ಆ ಒಪ್ಪಂದದ ಹೆಸರು ಸರಿಯಾದ ಜೋಡಿಯನ್ನು ನಿಮಗೆ ಗುರುತಿಸಬೇಕಿತ್ತು. ಇನ್ನು ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನದ ಕ್ಷೇತ್ರ ನೀಡಿದ ಕಾಯ್ದೆ ಯಾವುದುದು? ಇನ್ನು ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದನ್ನು ಕಾವಲುಗಾರ ಅಂತ ಕರಿತೀವಿ? ವಿರೋಧ ಪಕ್ಷವನ್ನು. ಇನ್ನು ಮೈಸೂರಿನ ತಾತಯ್ಯ ಎಂದು ಯಾರು ಹೆಸರುವಾಸಿಯಾಗಿದ್ದರು ಅದು ನೋಡ್ಕೊಡ್ರಿ. ಕೆಳಗಿನ ಚಿತ್ರವನ್ನು ನೋಡ್ಕೊಡ್ರಿ. ಇದರ ಉತ್ತರವನ್ನು ನಿಮಗೆ ಗುರುತಿಸಬೇಕಿತ್ತು. ಸಮ್ಮಿಶ್ರ ಸರ್ಕಾರ ರಚನೆಯಾಗುವ ಸಂದರ್ಭ ಅಂತ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವುಗಳು ಬರಿಬೇಕಿತ್ತು. ಇನ್ನು ಆಸಿಯಾನ್ ಸದಸ್ಯ ರಾಷ್ಟ್ರ ಯಾವುದು ಅಂತ ಕೇಳಿದರೆ ನೋಡ್ಕೊಂಡೋಗಿ. ಇನ್ನು ಯಾವ ಕಾಯ್ದೆ ಪ್ರಕಾರ ಕಂಪನಿಯಿಂದ ಕ್ರೋನ್ಗೆ ವರ್ಗಾವಣೆ ಆಯಿತು? ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆ? ಜಿಲ್ಲಾಡಳಿತದ ಮುಖ್ಯಸ್ಥರೇ ಜಿಲ್ಲಾಧಿಕಾರಿ ಆಗಿರ್ತಾರೆ. ಇವೆಲ್ಲ 1 ಮಾರ್ಕ್ಸಲ್ಲಿ ನಿಮಗೆ ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗಳೇ ಇದ್ದಾವೆ. ಆಮೇಲೆ ರಾಜಕೀಯ ವ್ಯವಸ್ಥೆಗೆ ಅಗತ್ಯವಾದ ಮೌಲ್ಯ, ಪ್ರವೃತ್ತಿ ಮತ್ತು ನಡಾವಳಿಗಳನ್ನು ಏನನ್ನು ಸೂಚಿಸ್ತದೆ ಅಂತ ಕೇಳಿದರು. ಇನ್ನು ಬಿಟ್ಟ ಸ್ಥಳ ಮಾದರಿ ಪ್ರಶ್ನೆಗಳನ್ನು ನೋಡ್ಕೊಡ್ರಿ. ಡ್ಯಾಶ್ ರವರು ತಮ್ಮ ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಸೇರಿದಾಗ ನಿಷ್ಪಕ್ಷಾಂತರ ನಿಷೇಧ ಕಾಯ್ದೆಯ ಅನುಸಾರ ಶಾಸನಸಭಾ ಸದಸ್ಯತ್ವ ಕಳೆದುಕೊಳ್ಳೋದಿಲ್ಲ. ಡ್ಯಾಶ್ ರಂದು ಜೈವಿಕ ವೈವಿಧ್ಯ ಕಾಯ್ದೆ ಜಾರಿಗೆ ಬಂತು. ಡ್ಯಾಶ್ ರಂದು ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದರು. ಅಂತಾರಾಷ್ಟ್ರೀಯ ನ್ಯಾಯಾಲಯ ಡ್ಯಾಶ್ನಲ್ಲಿದೆ. CHOGMನ ನಾಯಕತ್ವ ಡ್ಯಾಶ್ ದೇಶ ವಹಿಸಿದೆ ಅಂತ ಕೇಳಿದ್ದಾರೆ. ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು: ಚುನಾವಣೆಯ ಮೂಲ ಪದ ಎಲಿಗೇರ್ ಡ್ಯಾಶ್ ಪದದಿಂದ ಬಂದಿದೆ. ಪುನರುಜ್ಜೀವನ ಅವಧಿಯಲ್ಲಿ ಭಾರತದಲ್ಲಿ ಸಾಮಾಜಿಕ ಪಿಡುಗುಗಳನ್ನು ಹೋಗಲಾಡಿಸಲು ಡ್ಯಾಶ್ ರವರು ಶ್ರಮಿಸಿದರು. ಇನ್ನು ಬಂಗಾಳ ಸರ್ಕಾರವು ಡ್ಯಾಶ್ವನ್ನು ನಿಷೇಧಿಸಿತು. ಡ್ಯಾಶ್ ಭಾರತದ ವಿದೇಶಾಂಗ ನೀತಿಯ ಮೂಲತತ್ವ ಕೇಳಿದ್ದಾರೆ. ಇನ್ನು 1972ರ ಸಿಮ್ಲಾ ಒಪ್ಪಂದಕ್ಕೆ ಇಂದಿರಾ ಗಾಂಧಿ ಮತ್ತು ಡ್ಯಾಶ್ ರವರು ಸಹಿ ಹಾಕಿದರು ಅಂತ ಕೇಳಿದರೆ ನೋಡ್ಕೊಂಡು ಹೋಗಿ. ಇನ್ನು ಇಲ್ಲಿ ಭಾರತದಲ್ಲಿ ಮತದಾನಕ್ಕೆ ನಿಗದಿಪಡಿಸಿದ ಕನಿಷ್ಠ ವಯೋಮಿತಿ ಕೇಳಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಸದಸ್ಯರ ನಿವೃತ್ತಿ ವಯಸ್ಸು ಕೇಳಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಸ್ಥಾಪಿಸಿದ ಪತ್ರಿಕೆ ಹೆಸರು. ಆಮೇಲೆ ವೆಸ್ಟ್ ಫಾಲಿಯಾ ಒಪ್ಪಂದ ಯಾವ ವರ್ಷ ನಡೀತು? ಇನ್ನು ಕೊಯಿಲೇಷನ್ ಮೂಲ ಪದ ಯಾವುದು ಅಂತ ಕೇಳಿದರು. ಇನ್ನು ಹೊಂದಿಸಿ ಬರೆಯಿರಿ. ಇಲ್ಲಿ ನೋಡ್ಕೊಡ್ರಿ. ಇಲ್ಲಿ ಬೌಂಡ್ರಿ ಕಮಿಷನ್ ಅದ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಭಯೋತ್ಪಾದನೆ 24 ಅಕ್ಟೋಬರ್ 1945 ಮೂಕನಾಯಕ. ಸೊ ನೋಡಿ, ಬೌಂಡ್ರಿ ಕಮಿಷನ್ ರೆಡ್ ಕ್ಲಿಪ್ ಬರ್ತಾರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಮುಸ್ಸೋರಿ ಬರ್ತದೆ, ಭಯೋತ್ಪಾದನೆ ಟೆರೆರೆ. ಆಮೇಲೆ 24 ಅಕ್ಟೋಬರ್ 1945 ವಿಶ್ವಸಂಸ್ಥೆ ಮೂಕನಾಯಕ ಡಾಕ್ಟರ್ BR ಅಂಬೇಡ್ಕರ್. ಇನ್ನು ಇಲ್ಲಿ ಆಪರೇಷನ್ ಪೋಲೋ ಇದೆ. ಆಫ್ರಿಕಾ, ಅಸಿರಿಯನ್ಸ್, HJ ಮಾರ್ಗೆಂತೋ, ಭಾರತ ಅಂತ ಇದೆ. ಇದನ್ನು ಕೂಡ ಸ್ವಲ್ಪ ನೋಡ್ಕೊಂಡೋಗಿ. ಇಲ್ಲಿ LA ಕಾಫ್ಮೆನ್ ಅದ. 86ನೇ ತಿದ್ದುಪಡಿ ಕೊಟ್ಟಿದ್ದಾರೆ. ಲೇಸಸ್ ಫೇರ್ ಅದ. ವಿಶ್ವಸಂಸ್ಥೆ ಅದ. ಭಾರತದ ವಿದೇಶಾಂಗ ನೀತಿ ಜವಾಹರ್ಲಾಲ್ ನೆಹರೂಂದಿಗೆ ಹೊಂದಾಣಿಕೆ ಆಗ್ತದೆ. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಯಾವೆಲ್ಲ ಕ್ವಶನ್ಸ್ಗಳು ನಿಮಗೆ ಬರ್ಬೋದಪ್ಪ ಅಂತಂದ್ರೆ: ಆಪರೇಷನ್ ಪೋಲೋ ಅಂದರೆ ಏನು? ಮನುಸ್ಮೃತಿಯನ್ನು ಯಾವಾಗ ಅಳವಡಿಸಿಕೊಂಡ್ರು? ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳನ್ನು ರಕ್ಷಿಸುವ ಮುಖ್ಯಸ್ಥರು ಯಾರು? LACಯನ್ನು ವಿಸ್ತರಿಸಿ ಬರಲಿಕ್ಕೆ ನಿಮಗೆ ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ. ಇನ್ನು ಬಂಗಬಂಧು ಅಂತ ಯಾರನ್ನು ಕರೀತಾರಂತಲೂ ಕೂಡ ಕೇಳಿದ್ದಾರೆ. ಇನ್ನು ರಾಜ್ಯ ಸರ್ಕಾರದಲ್ಲಿ ಸಂಪುಟ ಕಾರ್ಯದರ್ಶಿಯಾಗಿ ಯಾರು ಕಾರ್ಯನಿರ್ವಹಿಸ್ತಾರೆ? ಡಾಕ್ಟರ್ BR ಅಂಬೇಡ್ಕರ್ ಅವರು ಸ್ವಂತ ಪ್ರವೇಶಿಸಲು ಮುನ್ನುಗ್ಗಿದ ದೇವಾಲಯ ಯಾವುದು? ಕಾರ್ಮಿಕ ಚಳವಳಿಗೆ ಒಂದು ಕಾರಣ? ಭಾರತ ವಿದೇಶಾಂಗ ನೀತಿ ಶಿಲ್ಪಿ ಯಾರು? CTBTಯನ್ನು ವಿಸ್ತರಿಸಿ ಬರೀರಿ. ಇನ್ನು ರಾಜ್ಯ ಸೇವೆಗೆ ಒಂದು ಉದಾಹರಣೆ ಕೊಡಿ. KS. ಅಂತಾರಾಷ್ಟ್ರೀಯ ಸಂಬಂಧಗಳಂದ್ರೇನು? ಯಾವ ದಿನವನ್ನು ರಾಷ್ಟ್ರೀಯ ಮತದಾರ ದಿನ? ಜನವರಿ 25. ಲಿಬಿಯಾದ ಸರ್ವಾಧಿಕಾರಿ? ಚುನಾವಣಾ ಪೂರ್ವ ಮೈತ್ರಿ ಬಗ್ಗೆ ನೋಡ್ಕೊಂಡು ಹೋಗಿ. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ ನೋಡಿ, ರಾಜ್ಯವೇ ಚುನಾವಣಾ ದಿನವನ್ನು ವೆಚ್ಚವನ್ನು ಭರಿಸೋದು ಅಂದರೆ ಏನು? ಕೇಂದ್ರ ಸೇವೆಗಳ ಒಂದು ಉದಾಹರಣೆ: IAS, IPS. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಪದಚ್ಯುತಿ ವಿಧಾನ ಕೇಳಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರ 3 ಜನಪ್ರಿಯ ವಾಣಿಗಳನ್ನು ಕೇಳಿದ್ದಾರೆ. ಶಿಕ್ಷಣ ಸಂಘಟನೆ ಹೋರಾಟ. ಆಮೇಲೆ ಈ ಚಿತ್ರ ಕಡ್ಡಾಯ ಶಿಕ್ಷಣದ ಅರ್ಥವನ್ನು ಬರಲಿಕ್ಕೆ ಹೇಳಿದ್ದಾರೆ. ಇನ್ನು
NDA ಮೈತ್ರಿಕೂಟದ 2 ರಾಜಕೀಯ ಪಕ್ಷಗಳು, ಅಂತಾರಾಷ್ಟ್ರೀಯ ಸಂಬಂಧದ ವ್ಯಾಖ್ಯೆ, ಪೆರಿಸ್ಟೋಯಿಕ್ ಮತ್ತು ಗ್ಲಾಸ್ನಾಸ್ಟ್ ಅಂದರೆ ಏನು ನೋಡ್ಕೊಂಡು ಹೋಗ್ರಿ. ಇನ್ನು ಭಾರತ ಚುನಾವಣಾ ಆಯೋಗ ಒಂದು ಸ್ವತಂತ್ರ ಅಂಗವಾಗಿ ಕೆಲಸ ಮಾಡ್ತಾ ಇದೆ, ಅದ್ರ ಬಗ್ಗೆ. ರಾಜಕೀಯ ತಟಸ್ಥ ಅಂದರೆ ಏನು ನೋಡ್ರಿ. ಅಖಿಲ ಭಾರತೀಯ ಸೇವೆಗಳಿಗೆ ಉದಾಹರಣೆ ಚಿಪ್ಕೋ ಚಳುವಳಿ ಇಬ್ಬರು ನೇತಾರರು ಸುಂದರ್ಲಾಲ್ ಬೋಗುನ್ ಮತ್ತು ಚಂಡಿ ಪ್ರಸಾದ್ ಭಟ್ ಬರ್ತಾರಲ್ಲ, ಅದು ಕೂಡ ನಿಮಗೆ ನೆನಪಿರಲಿ. ಇನ್ನು ನೆಕ್ಸ್ಟ್ ಏನು ಕೇಳಿದಾರಪ್ಪ ಅಂದ್ರೆ, ಚಿತ್ರವನ್ನು ಗಮನಿಸಿ ಆಸ್ಟ್ರೇಲಿಯಾದ ವಿಶಿಷ್ಟ ಗುಣವನ್ನು ನಿಮ್ಗೆ ಏನು ಮಾಡಲಿಕ್ಕೆ ಹೇಳಿದರು, ಬರಲಿಕ್ಕೆ ಹೇಳಿದರು. ಸೊ ನೆಕ್ಸ್ಟ್ ಖಾಸಗೀಕರಣದ 2 ರಾಜಕೀಯ ಪರಿಣಾಮಗಳನ್ನು ಕೇಳಿದ್ದಾರೆ. ಇನ್ನು ಬ್ರಿಕ್ಸ್ನ 2 ಸದಸ್ಯ ರಾಷ್ಟ್ರಗಳ ಹೆಸರು, ವರ್ಣಭೇದ ನೀತಿ ಅಂದರೆ ಏನು. ಇನ್ನು ಫೆಡರಲ್ ನ್ಯಾಯಾಲಯ ಯಾವಾಗ ಮತ್ತು ಎಲ್ಲಿ ಸ್ಥಾಪಿಸಿದ್ರು, ಬಹುಪಕ್ಷ ಪದ್ಧತಿ ಅಂದರೆ ಏನು, ಉದಾಹರಣೆ ಕೊಡ್ರಿ. ಮುಖ್ಯ ಕಾರ್ಯದರ್ಶಿಯವರ 2 ಕಾರ್ಯಗಳು, ಕೇಂದ್ರ ಸರ್ಕಾರ ಯಾವಾಗ ರಾಜ್ಯಗಳಿಗೆ ಸಲಹೆ ಕೊಡ್ತದ, ವಿಶ್ವಸಂಸ್ಥೆಯ 2 ಉದ್ದೇಶಗಳು, ರಾಷ್ಟ್ರೀಯ ಹಿತಾಸಕ್ತಿ ಅಂದರೆ ಏನು, ಯಾವಾಗ ಮತ್ತು ಎಲ್ಲಿ ಈ ಪ್ರಥಮ ಅಲಿಪ್ತ ಶೃಂಗಸಭೆ ಜರುಗಿತು ಅಂತ ಕೇಳಿದ್ದಾರೆ. ಇನ್ನು ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ ನೋಡೋದಾದರೆ, ಜುನಾಗಢ್, ಹೈದರಾಬಾದ್, ಕಾಶ್ಮೀರದ ವಿಲೀನದ ಕುರಿತು ಬರೀಲಿಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್ ರಾಜ್ಯಗಳ ಪುನರ್ರಚನೆಯ ಭಾಷೆಯ ಆಧಾರ ಬೇಕೆಂಬುದಕ್ಕೆ ಕಾರಣ ಕೊಡಿ, ಮುಖ್ಯ ಕಾರ್ಯದರ್ಶಿಯವರ ಕಾರ್ಯಗಳು, ಅವೈಜ್ಞಾನಿಕ ಭೂ ಸ್ವಾಧೀನದ ಕುರಿತು ಟಿಪ್ಪಣಿ, ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳು ಬಂದೇ ಬರುವ ಪ್ರಶ್ನೆ. ನೆಕ್ಸ್ಟ್ ಅಸ್ಮಿತೆ ರಾಜಕಾರಣದ ಉದಯಕ್ಕೆ ಕಾರಣವಾಗುವ ಅಂಶಗಳನ್ನು ಕೇಳಿದ್ದಾರೆ. ಸೊ ಇಲ್ಲಿ ಭ್ರಷ್ಟಾಚಾರದ ಬಗ್ಗೆ ಕೊಟ್ಟಿದ್ದಾರೆ, ಅದರಲ್ಲಿ ಯುವಜನರು ಪಾಲ್ಗೊಳ್ಳಬೇಕು ಅನ್ನೋದನ್ನು ಕೇಳಿದ್ದಾರೆ, ಅದನ್ನು ಬರೀರಿ. ಇನ್ನು ಅಂತಾರಾಷ್ಟ್ರೀಯ ಸಂಬಂಧದ ಪರಿಕಲ್ಪನೆ ಬಂದದ, ವಿಶ್ವಶಾಂತಿಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಭಾರತದ ಪಾತ್ರ ಕೇಳಿದ್ದಾರೆ. ಇನ್ನು ಭಾರತ ಸರ್ಕಾರದ ಕಾಯ್ದೆ 1935ರ ಪ್ರಮುಖ ಅಂಶಗಳನ್ನು ಕೇಳಿದ್ದಾರೆ. ಜಿಲ್ಲಾಡಳಿತದಲ್ಲಿ ಜಿಲ್ಲಾಧಿಕಾರಿಗಳ ಕಾರ್ಯಗಳನ್ನು ನೋಡ್ಕೊಂಡೋಗಿ, ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ನೋಡಿ, ಭ್ರಷ್ಟಾಚಾರಕ್ಕೆ ಕಾರಣಗಳು, ಕೇಂದ್ರ ಮತ್ತು ರಾಜ್ಯ ಸಂಬಂಧದಲ್ಲಿನ ಶಾಸನೀಯ ಕಾರ್ಯಗಳು, ಭಯೋತ್ಪಾದನೆಯ ವಿರುದ್ಧ ಯುವಜನತೆಯ ಪಾತ್ರ, ವೆರಿ ಮೋಸ್ಟ್ ಇಂಪಾರ್ಟೆಂಟ್, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕುರಿತು ಟಿಪ್ಪಣಿ, ಸಾರ್ಕ್ ಸಂಘಟನೆ ಬಗ್ಗೆ ನೋಡಿ. 1935ರ ಭಾರತ ಸರ್ಕಾರದ ಕಾಯ್ದೆ, ಆಮೇಲೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮೂರ್ತಿ ಅದ, ಅದರ ಬಗ್ಗೆ ಬರಲಿಕ್ಕೆ ಹೇಳಿದರು. ಅಖಿಲ ಭಾರತೀಯ ಸೇವೆಗಳ ಬಗ್ಗೆ ಟಿಪ್ಪಣಿ, ಹಿಂದುಳಿದ ವರ್ಗಗಳ ಚಳವಳಿಗೆ ಕಾರಣ, ಪರಿಸರ ಚಳವಳಿಯ ರಾಜಕೀಯ ಪರಿಣಾಮ, ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗಿರುವ ಅಡೆತಡೆಗಳ ಮೇಲೆ ಪ್ರಶ್ನೆ ಇದೆ, ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಯುವಜನಾಂಗದ ಪಾತ್ರ, ಭಾರತದ ವಿದೇಶಾಂಗ ನೀತಿಯ ತತ್ವಗಳು, ಶ್ರೀಲಂಕಾದ ಜನಾಂಗೀಯ ಸಮಸ್ಯೆಗಳ ನಿವಾರಣೆಯಲ್ಲಿ ಭಾರತದ ಪಾತ್ರಗಳನ್ನ ಕೇಳಿದ್ದಾರೆ. ಇನ್ನು 10 ಮಾರ್ಕ್ಸ್ ಕ್ವಶನ್ ಭಾಳ ಸಲ ಬರ್ತದೆ. ಭಾರತದ ಪಕ್ಷ ಪದ್ಧತಿ, ಕೋಮುವಾದದ ಕಾರಣ ಮತ್ತು ಪರಿಣಾಮ, ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು, ರಾಜಕೀಯ ಪಕ್ಷದ ಕಾರ್ಯಗಳು, ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳು, ಭಾರತ ಮತ್ತು ಶ್ರೀಲಂಕಾದ ನಡುವಿನ ಸಂಬಂಧದ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಇನ್ನು ಭಾರತ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯ ನೋಡ್ಕೊಂಡೋಗಿ, ಓಕೆ, ಭಯೋತ್ಪಾದನೆ ಬಗ್ಗೆ ನೋಡ್ಕೊಂಡೋಗಿ, ಖಾಸಗೀಕರಣದ ಮಹತ್ವ ಮತ್ತು ಪರಿಣಾಮ, ಆಸಿಯಾನ್ ಸಂಘಟನೆಯ ಕ್ಷೇತ್ರಗಳು ನೋಡ್ಕೊಂಡು ಹೋದರೆ ಖಂಡಿತವಾಗಿ ಈ ಪ್ರಶ್ನೆಗಳು ಬರ್ತಾವೆ. 50ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಬರ್ತಾವೆ ಅಂತ ಹೇಳ್ತಾ